ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ತುಂಬ ದಿನ ಆಯಿತು, ಆ್ಯಕ್ಚುಲಿ ತುಂಬ ದಿನ ಅಲ್ಲ, ವರ್ಷ ಆಯಿತು ಮನೇಲಿ ಮೀನು ಮಾಡಿ. ಸೊ ಮೀನು ಮಾಡ್ತಾಯಿದ್ದಾರೆ ನಮ್ಮಮ್ಮ. ಆ್ಯಕ್ಚುಲಿ ನಮ್ಮಮ್ಮ ಮಸ್ತಾಗಿ ಮಾಡ್ತಾರೆ ಮೀನು. ನೋಡಬೇಕು ಇವತ್ತು ಹೆಂಗಿರುತ್ತೆ ಟೇಸ್ಟು ಅಂತ. ಏನಮ್ಮ ಮಾಡ್ತಿರೋದು ಇವಾಗ ನೀನು? ಮೀನು ಸಾರೇ ಗೊತ್ತು, ಅದು ಮಸಾಲೆಗೆ ಅದು ಏನದು ಪಟ್ ಪಟ್ ಅಂತ ಹೇಳೋ. ತೆಂಗಿನಕಾಯಿ, ಟೊಮೊಟೊ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಓಕೆ. ಆಮೇಲೆ ಸ್ನೇಹಿತರೆ, ತೆಂಗಿನಕಾಯಿ, ಟೊಮೊಟೊ ಮತ್ತು ಖಾರ ಪುಡಿ ಸಪ್ರೇಟಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ಕಡೆ ಎತ್ತಿಕೊಳ್ಳೋಣ. ಓಕೆ ಗೈಸ್, ಮಿಕ್ಸಿಗೆ ರಿಪ್ಕೊಂಡಿರೋದು ಇವಾಗ ಈ ಪಾತ್ರೆಯಲ್ಲಿ ಹಾಕೋಣ. ಫ್ಲೇಮ್ ಆನ್ ಮಾಡಿಲ್ಲಮ್ಮ. ಓಕೆ ಸ್ನೇಹಿತರೆ, ಹುಣಸೆಹಣ್ಣು ಹಾಕ್ತವ್ರೆ. ಹುಣಸೆಹಣ್ಣೆಲ್ಲ ಹುಣಸೆ ನೀರು. ಒಂದು ಸ್ವಲ್ಪ ಶುಂಠಿ ಗೈಸ್, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಓಕೆ ಸ್ನೇಹಿತರೆ, ಫಿಶ್ಶು ಅದೇ ಮೀನು ಸಾರು ಕುದಿ ಬರ್ತಾಯಿದೆ. ಸೊ ಮೀನು ಸ್ವಲ್ಪ ಇರೋ ಮೀನೆಲ್ಲ ಎತ್ತಾಕ್ಬಿಡೋಣ. ಓಕೆ ಗೈಸ್, ಮೀನು ತುಂಬ ಜಾಸ್ತಿ ಆಯಿತು. ಸೊ ಒಂದು ಸ್ವಲ್ಪ ಎತ್ಬಿಟ್ಟು ಸೈಡಲ್ಲಿ ಹಾಕಿದ್ದೀರಿ. ಇದು ಆಮೇಲೆ ಫ್ರೈ ಮಾಡ್ಕೋಬೋದು. ಹಿಂಗಿರಬೇಕು ಕರೆಕ್ಟಾಗಿ. ಎಲ್ಲ ಮೀನು ಮುಳುಗೋಗ್ಬೇಕು ಸಾಲೊಳಗಡೆ. ಇದು ಲೋ ಫ್ಲೇಮಲ್ಲಿದೆ. ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಮೀನು ಬೇಯಲಿ. ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ ನಾವು. ಇನ್ನೂ ಕಾದಿದೆ ನೋಡೋಣ. ಕಮ ಮುಚ್ಕೊಂಡಕ್ಕಂತ ಇದೇ ತಗೊಂಡ್ಲಾ. ಫಿಶ್ ಮಸಾಲ ಹಾಕೊಳ್ಳಿ ಗೈಸ್. ಇದು ಓಕೆ ಗೈಸ್, ಒಗ್ಗರಣೆ ಹಾಕ್ಕೊಂಡಿರೋದು ಫುಲ್ಲು ಮೀನು ಸಾರು ಹಾಕ್ಕೊಬಿಡಿ. ಇದು ಫುಲ್ ಮಿಕ್ಸ್ ಆಗಬೇಕು. ಹಿಂಗೆ ಮಾಡ್ತಾಯಿದ್ರೆ ಮೀನೆಲ್ಲ ಫುಲ್ ಪುಡಿ ಆಗಿಬಿಡುತ್ತೆ. ಸೊ ಮೆತ್ತಗೆ ಮಾಡಿ. ಸ್ನೇಹಿತರೆ, ಫ್ರೈ ಮಾಡ್ತವ್ರೆ. ತಿರ್ಸಮ್ಮ. ಸ್ನೇಹಿತರೆ, ಫಸ್ಟ್ ಬೈಟ್. ಚೌಕ ಫಿಲಮ್ ನೋಡ್ತಾ ಇದ್ದೀನಿ. ಅದು ಬಂದರೆ ಅದಕ್ಕೂ ಕಾಪಿರೈಟ್ ಆಗಿಬಿಡ್ತಾರೆ, ಅದೊಂದು ತಲೆನೋವು. ಅದಕ್ಕೆ ಮಿಟ್ ಮಾಡಿಬಿಟ್ಟಿದ್ದೀನಿ. ಮೀನು ಸಾರು ಮಸ್ತಾಗಿ ಬಂದಿದೆ. ಇವಾಗ ಫ್ರೈ ಟೆಸ್ಟ್ ಮಾಡೋಣ. ಫ್ರೈ ಅದೇನೋ ವಿನೆಗರ್ ಇಲ್ಲ ಅಂದ್ರೆ ನಮ್ಮಮ್ಮ. ಫ್ರೈ ಮಸ್ತಾಗಿ ಬಂದಿದೆ. ವಿನೆಗರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತಂದರು. ಬಟ್ ಆಗಲಿ ಚೆನ್ನಾಗಿದೆ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋ ನೋಡೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೀವು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.